ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನೊಂದು ತುಂಬ ಅದ್ಭುತವಾದಂಥ ಕತೆ ಹೇಳ್ತೀನಿ. ಒಬ್ಬ ಜಿಪುಣ ಬ್ರಾಹ್ಮಣ ಸರ್ವಶ್ರೇಷ್ಠ ದಾಸ ಭಕ್ತನಾದಂಥ ಕಥೆಯನ್ನು ಹೇಳ್ತೀನಿ. ಕಥೆಯನ್ನು ಪೂರ್ತಿ ಕೇಳ್ರಿ, ಕೊನೆಯವರೆಗೂ ಕೇಳ್ರಿ, ಅಂದರೆ ನಿಮಗೆ ಯಾರ ಬಗ್ಗೆ ಹೇಳಿದ್ದೀನಿ ಅಂತ ಅರ್ಥ ಆಗುತ್ತೆ. ಪುಣೆ ಹತ್ತಿರ ಪುರಂದರಪುರ ಅಂತ ಒಂದು ಊರು. ಅಲ್ಲಿ ಒಬ್ಬ ದೊಡ್ಡ ಕುಟುಂಬದಲ್ಲಿ ಜನಿಸಿದ ಬ್ರಾಹ್ಮಣ ಇರ್ತಾರೆ. ದೊಡ್ಡ ಕುಟುಂಬದಾಗಿರ್ತಾರೆ. ಆದ್ರೆ ಜನಿವಾರ ತಿಲಕ ಹಾಕ್ತಿರ್ತಾರೆ. ಬಟ್ ಬ್ರಾಹ್ಮಣ ಸ್ವಭಾವ ಇರಲ್ಲ, ವೈಷ್ಣವ ಸ್ವಭಾವ ಇರ್ತೈತೆ ಅವ್ರಿಗೆ. ಅಂದ್ರೆ ವ್ಯಾಪಾರ ಮಾಡ್ತಿರ್ತಾರೆ, ಬಡ್ಡಿ ಹಂಗೆ ದುಡ್ಡು ಕೊಡ್ತಿರ್ತಾರೆ. ಬ್ರಾಹ್ಮಣರ ಥರ ಸಂಧ್ಯಾ ವಂದನೆ, ಜಪ ತಪ ಅಧ್ಯಯನ ಏನೂ ಮಾಡ್ತಿರಲ್ಲ. ತಿಲಕ ಹಚ್ಕೊಂಡು ಅಂಗಡಿಗೆ ಹೋಗ್ತಿರ್ತಾರೆ. ಆದ್ರೆ ವ್ಯಾಪಾರ ಮಾಡ್ತಾರೆ. ದೊಡ್ಡ ಕಂಜೂಸ್ ಇರ್ತಾರೆ. ದೊಡ್ಡ ಶ್ರೀಮಂತರು ಇದ್ದರೂ ದಾನ ಧರ್ಮ ಅಂತ ಏನೇನೂ ಮಾಡ್ತಿರಲ್ಲ. ಅಷ್ಟು ಕಂಜೂಸ್ ಇರ್ತಾರೆ ಅವರು. ಇದ್ದಾಗ ಅವರಿಗೆ ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ಮೇಲೆ ಅವರ ಹೆಂಡತಿ ಹೆಸರು ಸರಸ್ವತಿ ದೇವಿ ಅಂತ. ಅವ್ರ ತಂದೆ ತಾಯಿ ಅವ್ರಿಗೆ ಸಾಕಷ್ಟು ಒಡವೆ ವಸ್ತ್ರಗಳನ್ನೆಲ್ಲನೂ ಕೊಟ್ಟು ಎಲ್ಲ ಕೊಡ್ತಾರೆ. ಆಕೆಗೆ ಬೇಕಾದಂಥ ಒಡವೆ ವಸ್ತ್ರಗಳನ್ನೆಲ್ಲ ಕೊಟ್ಟಿರ್ತಾರೆ ಮಗಳಿಗೆ ಸಾಕಷ್ಟು. ಆದ್ರೆ ಬ್ರಾಹ್ಮಣ ದೇವತಾ ಸಿಕ್ಕಾಪಟ್ಟೆ ಕಂಜೂಸ್ ಇರೋದ್ರಿಂದ ಮದುವೆ ಆದ ಮಾರನೇ ದಿನನ ದೇವಿ ಸರಸ್ವತಿಗೆ ಹೇಳ್ತಾರೆ, ನೋಡು ಇಷ್ಟೆಲ್ಲ ಒಡವೆ ವಸ್ತ್ರಗಳನ್ನೆಲ್ಲ ಹಾಕ್ಕೊಂಡು ತಿರುಗಾಡಬಾರ್ದು, ಕಳ್ಳರು ಇವ್ರ ದೃಷ್ಟಿ ಬಿದ್ದು ಬಿಡುತ್ತಾ, ಇದನ್ನೆಲ್ಲ ತೆಗೆದಿಡು ಅಂತಾರೆ. ನಮ್ಮ ತಂದೆ ತಾಯಿ ಕೊಟ್ಟಿರೋದು, ಇದನ್ನು ಹಾಕ್ಕೊಂಡು ಅಡ್ಡಾಡ್ತೀನಿ, ನಾವು ಕೊಡೋಂಗಿಲ್ಲ ಅಂತಾರೆ ಸರಸ್ವತಿ ದೇವಿ. ಆವಾಗ ಇಲ್ಲ ಇವ್ರು ಕೆಟ್ಟ ದೃಷ್ಟಿ ಬಿದ್ದು ಕಳ್ತನ ಆಗ ತೆಗೆದು ಕೊಟ್ಟುಬಿಡು, ನಾನು ಚೆಂದಾಗಿ ಸೇಫ್ಟಿಯಾಗಿ ನಾನು ಟ್ರೆಜರಿ ಒಳಗೆ ಇಡ್ತೀನಿ ಅಂತ ಹೇಳ್ತಾರೆ ಬ್ರಾಹ್ಮಣ ದೇವತಾ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಎಲ್ಲ ಒಂದೊಂದೇ ಬಳಿ ಅವ್ರ ಸರ ಕಿವಿಯನ್ನು ಅವ್ರು ಏನು ಒಡವೆಗಳು ಇರ್ತಾವಿಲ್ಲ ಎಲ್ಲನೂ ಬಿಚ್ಕೊಂತಾರೆ. ಕಡೆಗೆ ಮಂಗಲಸೂತ್ರನೂ ಬಿಚ್ಚಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಇವ್ರು ಹೇಳ್ತಾರೆ, ಅದು ಒಂದು ಶುಭ ಸಂಕೇತ, ಮದುವೆ ಆದವ್ರು ಹೆಣ್ಮಕ್ಳು ಹಾಕ್ಕೋಬೇಕು ಅಂದ್ರೆ ಬಿಡಲ್ಲ, ಇವ್ರ ದೃಷ್ಟಿ ಬೀಳುತ್ತೆ ಅಂತ ಅದನ್ನೂ ತೆಗಿಸ್ಬಿಡ್ತಾರೆ. ಕಡೆಗೆ ಒಂದು ಮೂಗ್ನೊಳಗೆ ನತ್ತು ಹಾಕ್ಕೊಂಡಿರ್ತಾರೆ ಅವರು, ಅದನ್ನೂ ಬಿಚ್ಕೊಡು ಅಂತಾರೆ. ಅಟ್ಲೀಸ್ಟ್ ನಾನು ಒಬ್ಬಕ್ಕೆ ಮುತ್ತೈದೆಯಾಗಿ ಒಂದು ಹಣಿ ಮೇಲೆ ಕುಂಕುಮ ಒಂದು ಅದು ನತ್ತರ ಇತ್ತಂದ್ರೆ ಒಬ್ಬ ಮುತ್ತೈದೆ ಅಂತ ತಿಳ್ಕೊತಾರೆ. ಇದನ್ನೂ ಬಿಡಿಸ್ಕೊತೀರಿ, ನಾ ಕೊಡಂಗಿಲ್ಲ ಇದನ್ನು ಅಂತಾರೆ. ಅವಾಗ ಅದು ಅದನ್ನವ್ರು ಹುಷಾರಾಗಿ ಇಟ್ಕೊ ಅಂತ ಹೇಳ್ತಾರೆ. ಅಷ್ಟು ಕಂಜೂಸ್ ಇರ್ತಾರೆ ಅವರು ಬ್ರಾಹ್ಮಣ ದೇವತಾ. ವ್ಯಾಪಾರ ಮಾಡ್ತಿರ್ತಾರೆ. ಒಂದು ಸಲ ವ್ಯಾಪಾರಕ್ಕಂತ ಹೋಗಿ ಅಂಗಡಿ ಒಳಗೆ ಕುಂದಿರ್ತಾರೆ. ವೈಷ್ಣವ್ರ ಥರ ಸ್ವಭಾವ ಇರ್ತೈತೆ ಅವ್ರದ್ದು. ಬಡ್ಡಿ ವ್ಯವಹಾರ ಮಾಡ್ತಿರ್ತಾರಲ್ಲ, ಅಂಗಡಿ ಒಳಗೆ ಹೋಗಿ ಕುಂದಿರ್ತಾರೆ. ಈ ಥರ ಜಿಪುಣನ್ನು ನೋಡಿ ಸಾಕ್ಷಾತ್ ಪರಮಾತ್ಮ ವಿಠ್ಠಲನಿಗೆ ಒಂದು ಸಾರಿ ಏನು ಅನಿಸುತ್ತಾ, ಇವ್ರನ್ನ ಪರೀಕ್ಷೆ ಮಾಡ್ಬೇಕನ್ಸಿರ್ತೈತಿ. ಪರೀಕ್ಷೆ ಮಾಡ್ಬೇಕಂದಾಗ ಏನು ಮಾಡ್ತಾರೆ, ಒಬ್ಬ ಬ್ರಾಹ್ಮಣನ ರೂಪದಾಗ ಬಡ ಬ್ರಾಹ್ಮಣನ ರೂಪದೊಳಗೆ ಇವನ್ನ ಅಂಗಡಿಗೆ ಪರೀಕ್ಷೆ ಮಾಡೋಕ್ಕಂತ ಬರ್ತಾರೆ. ಸಾಕ್ಷಾತ್ ವಿಠ್ಠಲನ ಬರ್ತಾರೆ. ಬಂದು ಏನಂತಾರೆ, ನನ್ನ ಮಗಳ ಮದುವೆ ಐತಿ, ನೀವು ದೊಡ್ಡ ಶ್ರೀಮಂತರ ಅದಿರಿ, ವ್ಯಾಪಾರಸ್ಥರು ಅದಿರಿ, ನನ್ನ ಮಗಳ ಮದುವೆಗೆ ಏನಾದರೂ ಸಹಾಯ ಮಾಡಿರಿ ಅಂತ ಕೇಳ್ತಾರೆ. ಅವಾಗ ಇವನು ಏನಿಲ್ಲ, ಆ ಥರದ್ದೇನಿಲ್ಲ, ನಾನು 4 ಮಂದಿಗೆ ನೋಡೋಕೆ ಚಂದ ಕಾಣಿಸ್ಲಿ ಅಂತ ಅರ್ಬಿ ಅಷ್ಟು ಹಾಕ್ಕೊತೀನಿಪ್ಪ, ನನ್ನ ಕಡೆ ಧನ ಸಂಪತ್ತು ಏನೂ ಇಲ್ಲ, ನೀ ಮುಂದೆ ಹೋಗು ಅಂತಾರೆ. ಇವ್ರು ಕೇಳೋದೇ ಇಲ್ಲ, ನನ್ನ ಮಗಳ ಮದುವೆ ಐತಿ, ನೀವು ಏನಾರು ಸಹಾಯ ಮಾಡಿರಿ, ದುಡ್ಡಿನ ಸಹಾಯ ಮಾಡಿರಿ, ಅಥವಾ ಏನಾರು ವಸ್ತುಗಳನ್ನು ನನ್ನ ಮಗಳ ಮದುವೆಗೆ ಕೊಡಿಸ್ರಿ ಅಂತ ಕೇಳ್ತಾರೆ. ಕೇಳಿದ ಕೂಡಲೇ ಸಾಧ್ಯನೇ ಇಲ್ಲ, ನನ್ನ ಕಡೆ ಏನೇನೂ ಇಲ್ಲ, ಮುಂದೆ ಹೋಗಿ ಎಲ್ಲರೂ ಹೋಗು, ಭಗವಂತನ ಅನುಗ್ರಹದಿಂದ ನಿನಗೆ ಭಗವಂತ ಏನಾದ್ರೂ ನಿನಗೆ ದಾರಿ ತೋರಿಸ್ಬೋದು ಅಂತ ಹೇಳ್ತಾರೆ. ಆದರೂ ಇವ್ರು ಕೇಳೋದೇ ಇಲ್ಲ, ನೀವು ಏನಾರು ಕೆಲಸ ಹಚ್ಚಿರಿ, ಕಡೆಗೆ ನಾನು ಕೆಲಸಾರ ಮಾಡಿ ನಿಮ್ಮ ಮನ್ಯಾಗ ನನಗೊಂದು ಸ್ವಲ್ಪ ದುಡ್ಡಿನ ಸಹಾಯ ಮಾಡಿರಿ, ಏನಾರು ವಸ್ತುಗಳು ಕೊಡಿಸ್ರಿ, ಅಲ್ಲಿವರೆಗೆ ನಾವು ಹೋಗೋದೇ ಇಲ್ಲ ಅಂತ ಕುಂತು ಬಿಡ್ತಾರೆ. ಆವಾಗ ಬ್ರಾಹ್ಮಣ ದೇವ ಹೇಳ್ತಾರೆ, ಏನಾದರೂ ಒಂದು ವಸ್ತುವಾರ ತೊಗೊಂಡು ಬಾ, ಅಟ್ಲೀಸ್ಟ್ ನಾನು ಅದನ್ನು ಒಂದು ಗಿರ್ವಿ ಇಟ್ಕೊಂಡು ನಿನಗೆ ದುಡ್ಡಿನ ಸೌಕರ್ಯ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ಆಯಿತು, ಏನಾದರೂ ತೊಗೊಂಬರ್ತೀನಿ ಅಂತ ಇವರು ಸಾಕ್ಷಾತ್ ವಿಠ್ಠಲನ ಹೋಗಿರ್ತಾರೆ ಬ್ರಾಹ್ಮಣ ರೂಪದಾಗ. ಆಯಿತು, ನಾನು ಏನಾದರೂ ತೊಗೊಂಬರ್ತೀನಿ ಅಂತಂದು ಹೇಳಿ ಏನು ವಿಚಾರ ಮಾಡ್ತಾರೆ, ಭಾಳ ವಿಚಾರ ಮಾಡಿರ್ತಾರೆ. ವಿಠ್ಠಲ ಬೆರಕಿರ್ತಾರಲ್ಲ, ಬ್ರಾಹ್ಮಣ ದೇವತನ ಮನೆಗೇನು ಹೋಗ್ಬಿಡ್ತಾರೆ. ಹೋಗಿ ಬಾಗಿಲ್ದಾಗ ತಗೊಂತ ನಿಂದಿರ್ತಾರೆ. ಬಾಗಿಲ್ದಾಗ ತಗೊಂತ ನಿಂತ್ಬಿಟ್ಲೆ ದೇವಿ ಸರಸ್ವತಿ ದೇವಿ ಹೊರಗೆ ಬರ್ತಾರೆ. ಬ್ರಾಹ್ಮಣ ದೇವತಾ, ಬಾಗಿಲ್ದಾಗ ನಿಂತ್ಕೊಂಡು ಯಾಕೆ ಅಳಾಕುಂತೀರಿ, ಯಾಕೆ ಅಳ್ತೀರಿ, ಏನು ಬೇಕು ನಿಮಗೆ ಹೇಳ್ರಿ ಅಂತ ಕೇಳ್ತಾಳೆ. ಇಲ್ಲ, ನನ್ನ ಮಗಳ ಮದುವೆ ಬಂದೈತಿ, ನನ್ನ ಕೈಯಾಗ ದುಡ್ಡಿಲ್ಲ, ಯಾವುದೇ ರೀತಿ ಸೌಕರ್ಯಗಳಿಲ್ಲ, ಯಾರನ್ನ ಕೇಳಿದ್ರು ಏನೂ ಸಹಾಯ ಮಾಡವಲ್ರು, ಅದಕ್ಕೆ ನಾನು ಕಡೆಯಕ್ಕೆ ನಿಮ್ಮ ಮನೆಗೆ ಬಂದೀನಿ ಅಂತಾರೆ. ಅದಕ್ಕೆ ನನ್ನ ಹತ್ರ ಇದೊಂದು ಮೂಗೊಟ್ಟು ಬಿಟ್ಟು, ನನ್ನ ಹತ್ರ ಮೂಗ್ನತ್ತಿ ಬಿಟ್ಟು ಏನೇನೂ ಇಲ್ಲ, ನನ್ನ ಗಂಡ ಎಲ್ಲ ತನ್ನ ಕಡೆನೇ ಇಸ್ಕೊಂಡ್ಬಿಟ್ಟಾನ. ನನ್ನ ಹತ್ರ ಎಷ್ಟೆಲ್ಲ ಆಸ್ತಿ ಅಂತಸ್ತು ನನ್ನ ಕಡೆನೇ ಇದ್ದಿತ್ತಂದ್ರೆ, ನನ್ನ ಅಸ್ತಿತ್ವದಾಗಿದ್ದಿದ್ರೆ ಎಲ್ಲ ನಿಮಗೆ ಕೊಟ್ಬಿಡ್ತಿದ್ದೆ, ನನ್ನ ಕಡೆ ಏನೂ ಇಲ್ಲ ಬ್ರಾಹ್ಮಣ ದೇವತಾ ಅಂತಾರೆ. ಅಂದ್ಬಿಟ್ಲೆ ಅಯ್ಯೋ, ಹಂಗಾರೆ ನನ್ನ ಕಿಶೆದೊಳಗೆ ಆಲ್ರೆಡಿ ನಾನು ವಿಷದ ಬಾಟ್ಲಿ ಇಟ್ಕೊಂಡು ಬಂದೀನಿ, ಈ ವಿಷದ ಬಾಟ್ಲಿ ಬಿಟ್ಟರೆ ನನಗೇನು ದಾರಿನೇ ಇಲ್ಲ ಅಂತ ಅಳಾಕೆ ಕುಂದಿರ್ತಾರೆ. ಅಯ್ಯಯ್ಯೋ, ಆ ಥರ ಮಾಡಬೇಡ್ರಿ,
ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂದು ನನ್ನ ಹತ್ರ ಒಂದು ಮೂಗ್ನತ್ತು ಐತಿ, ಇದನ್ನು ತೆಗೆದುಕೊಡ್ತೀನಿ ತೊಗೋರಿ. ನಿಮ್ಮ ಮಗಳು ಮದುವೆ ಮಾಡುವಷ್ಟು ಧನ ಅಂತೂ ಇದಕ್ಕೆ ಬರೋಂಗಿಲ್ಲ, ಬಟ್ ನಿಮ್ಗೆ ಎಷ್ಟು ಸಾಧ್ಯ ಐತೆ ಅಷ್ಟು ವಸ್ತುಗಳನ್ನಾದ್ರೂ ಖರೀದಿ ಮಾಡಿರಿ, ಅಂದ್ರೆ ನಿಮ್ಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತಾ ಅಂಥೇಳಿ ಪಾಪ ಸರಸ್ವತಿ ದೇವಿ ಆ ನತ್ತನ್ನು ತೆಗೆದುಕೊಟ್ಟು ಬಿಡ್ತಾಳೆ. ಇವರು ವಿಠ್ಠಲ ಪರೀಕ್ಷೆ ಮಾಡೋಕೆ ಬಂದುಬಿಟ್ರ. ಆ ನತ್ತು ತೊಗೊಂಡು ಆ ಬ್ರಾಹ್ಮಣ ದೇವತೆ ಏನು ವ್ಯಾಪಾರಿ ಇರ್ತಾರಲ್ಲ ಅವ್ರ ಕಡೆ ತೊಗೊಂಡು ಹೋಗ್ತಾರೆ. ಏನಾದರೂ ಒತ್ತಿ ಇಡಕ್ಕೆ ತೊಗೊಂಬಂದು ಕೊಡು, ನಾನು ದುಡ್ಡು ಕೊಡ್ತೀನಿ ಅಂದಿದ್ರಲ್ಲ, ತೊಗೊ ಇದನ್ನು ತೊಗೊಂಬಂದೀನಿ, ಇದನ್ನು ತೊಗೊಂಡು ನನಗೆ ದುಡ್ಡು ಕೊಡು ಅಂತಾರೆ. ಅವ್ರಿಗೆ ಬ್ರಾಹ್ಮಣ ದೇವತೆಗೆ ನೋಡಿದ್ಬಿಟ್ಲೆ ಅವ್ರ ಹೆಂಡತಿ ನತ್ತ ಅಂತ ಗೊತ್ತಾಗ್ಬಿಡ್ತೈತೆ. ಅದು ಗೊತ್ತಾಗಿಂದ ಇದನ್ನ ಎಲ್ಲಿಂದ ತೊಗೊಂಬಂದಿ ಅಂದ್ಬಿಟ್ಲೆ, ಅದು ನಿನಗೆ ಬೇಕಾಗಿಲ್ಲ, ನೀನು ಏನಾರು ತೊಗೊಂಬಂದು ಕೊಡು ಅಂದೀನಿ, ನಾನು ನಿಂಗೆ ಕೊಟ್ಟೀನಿ, ನನಗೆ ದುಡ್ಡಿನ ಸಹಾಯ ಮಾಡು ಅಂತಾರೆ ವಿಠ್ಠಲ. ಅವಾಗ ಆಯ್ತು ಬಿಡು, ಏನು ಮಾಡೋಕ್ಕಾಗಲ್ಲ ಅಂದು ಅದನ್ನ ತನ್ನ ಕಡೆ ಇಟ್ಕೊಂಡು ಒಂದು ಟ್ರೆಜರಿ ಒಳಗಿಟ್ಟು ಅದನ್ನ ಲಾಕ್ ಮಾಡಿ ಇವ್ರಿಗೆ ದುಡ್ಡು ಕೊಡ್ತಾರೆ. ಕೊಟ್ಟು ಮನೆಗೆ ಹೋಗಿ ಮಾಡ್ತೀನಿ, ಈಕಿಗೆ ಒಂದು ನತ್ತನ್ನು ದಾನ ಮಾಡ್ಯಾಳ, ಅದಕ್ಕೆ ಈಕಿಂತ ದಾನ ಮಾಡ್ತಾ ಅಂತಾನೆ ಎಲ್ಲ ಒಡವೆ ವಸ್ತ್ರಗಳನ್ನೆಲ್ಲ ಕಸ್ಕೊಂಡು ಅಂದ್ರೆ ಟ್ರೆಜರಿ ಒಳಗೆ ಇಟ್ರು ಇದು ಒಂದು ನತ್ತನ್ನು ದಾನ ಮಾಡ್ಯಾಳಿಕೆ ಅಂತ ಭಯಂಕರ ಸಿಟ್ಟು ಬಂದುಬಿಡ್ತೈತೆ ಬ್ರಾಹ್ಮಣ ದೇವತೆಗೆ. ಅವ್ರ ಅಂಗಡಿ ಒಳಗೆ ಒಬ್ಬ ಹುಡುಗ ಕೆಲಸ ಮಾಡ್ತಿರ್ತಾನೆ. ಅವ ಅವ್ರಿಗಿಂತ ಮುಂಚೆನೇ ಹೋಗಿ ಮನೆಗೆ ಹೋಗ್ತಾನೆ. ಹೋಗಿ ಅಮ್ಮ ನೀವು ಹೆಂಗಾರ ಮಾಡಿ ತಪ್ಪಿಸ್ಕೊಡ್ರಿ, ಸೇಟ್ ಬರಾಕೊಂತಾರ, ಭಯಂಕರ ಸಿಟ್ಟಿನೊಳಗದಾರ, ನೀವು ಯಾರಿಗಾರ ನಿಮ್ಮ ನತ್ತನ್ನು ದಾನ ಮಾಡಿದ್ರೇನು ಅಂತ ಕೇಳ್ತಾನೆ. ಹೌದು, ಒಬ್ಬ ಬ್ರಾಹ್ಮಣ ದೇವತೆ ಬಂದಿದ್ರಪ್ಪ, ದಾನ ಮಾಡಿದ್ದೆ ಅಂತ ಹೇಳ್ತಾಳೆ ಆ ಸರಸ್ವತಿ ದೇವಿ. ಆ ಬ್ರಾಹ್ಮಣ ದೇವತೆ ನಿಮ್ಮ ನತ್ತು ತೊಗೊಂಬಂದು ಶೇಟ್ ಗಡಿಯನ್ನು ಒತ್ತಿ ಇಟ್ಟು ದುಡ್ಡು ಇಸ್ಕೊಂಡು ಹೋಗ್ಯಾರ ಅಂತ. ಅವಾಗ ಭಯ ಆಗ್ಬಿಡ್ತೈತೆ ಆಕಿಗೆ. ಮುಗಿತೀನಿ ನನ್ನ ಕತೆ, ನಾನು ಉಳ್ಸಂಗಿಲ್ಲ, ಇವರು ಇನ್ನು ಬೈದು ಹೊಡಿದು ಎಲ್ಲ ಮಾಡಿದ್ರಂದ್ರೆ ನಾನು ಬದುಕೋಕ್ಕಾಗಂಗಿಲ್ಲ ಅವ್ರ ಕೈಯಾಗ, ನಾನು ವಿಷ ಕುಡ್ದು ಸತ್ತು ಹೋಗ್ಬಿಟ್ರೆ ಆತಂತ ವಿಚಾರ ಮಾಡಿ ಪಾಪ ಸರಸ್ವತಿ ದೇವಿ ಒಂದು ಬಟ್ಟಲ್ದೊಳಗೆ ವಿಷ ತಗೊಂಡು ವಿಠ್ಠಲ್ ಮುಂದೆ ನಿಂತು ಹೇಳ್ತಾಳೆ, ವಿಠ್ಠಲ, ಇನ್ನು ನನಗೆ ಬೇರೆ ದಾರಿನೇ ಇಲ್ಲಪ್ಪ, ಈ ವಿಷ ಕುಡಿದು ನನ್ನ ಪ್ರಾಣನ ತ್ಯಾಗ ಮಾಡಿಬಿಡ್ತೀನಿ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ, ಆದರೂ ಬ್ರಾಹ್ಮಣ ದೇವತಾಗ ಸಹಾಯ ಮಾಡೋಕ್ಕೋಸ್ಕರವಾಗಿ ನಾನು ನನ್ನ ನತ್ತು ಕೊಟ್ಟೀನಿ, ನನಗೆ ಕ್ಷಮಿಸ್ರಿ ಅಂಥೇಳಿ ವಿಷ ಕುಡಿಯೋಕೆ ತನ್ನ ಒಂದು ಬೌಲ್ನಾಗ ಹಾಕ್ಕೊಂಡಿರ್ತಾಳೆ ವಿಷ. ಅದನ್ನ ಕುಡಿಬೇಕಂಥೇಳಿ ಎತ್ತುತ್ತಾಳೆ. ಅದು ಒಂದು ಟಕ್ ಅಂತ ಸೌಂಡ್ ಬಂದುಬಿಡ್ತೈತಿ. ಅವಾಗ ವಿಷ ಕುಡಿದ್ಬಿಟ್ಟು ಏನಂತಂದು ಕೈ ಹಾಕಿ ನೋಡ್ತಾಳೆ, ಅದ್ರೊಳಗೆ ಮೂಗ್ನತ್ತು ಅಂದ್ರೆ ನತ್ತು ಇರ್ತೈತಿ, ಅದ್ರ ಬಂದು ಬಿದ್ದು ಬಿಟ್ಟಿರ್ತೈತಿ. ಇನ್ನೇನು ತೆಗೆದು ಹಿಡ್ಕೊಂಡು ನೋಡ್ಬೇಕು ಅನ್ನೋರೊಳಗೆ ಬ್ರಾಹ್ಮಣ ಮನೆಗೆ ಬರ್ತಾನೆ. ಬಂದು ಏನು ಮಾಡೋ ಕುಂತಿ ಅಂತ ಕೇಳ್ತಾನೆ. ನಿನ್ನ ನತ್ತು ಎಲ್ಲಿ ಐತಿ ಅಂತ ಕೇಳ್ತಾಳೆ. ಇಲ್ಲೇ ಐತಿ ಅಂತ ಕೊಟ್ಟು ತೋರಿಸ್ತಾಳೆ. ಅಂದ್ಬಿಟ್ಲೇನ, ಸುಳ್ಳು ಹೇಳ್ಬೇಡ, ಇದು ನನ್ನ ಕಡೆ ಐತಿ, ಈಗ ಇದು ಎಲ್ಲಿಂದ ಬಂತು ಅಂತ ಅಂತಾಳೆ. ಅಂದ್ಬಿಟ್ಲೆ, ಇಲ್ಲ ಭಾಳ ದಿನದಿಂದ ಸ್ವಚ್ಛ ಮಾಡೇ ಇಲ್ಲ ಅಂತೇಳಿ ಸ್ವಚ್ಛ ಮಾಡೋಕ್ಕಂತ ತೆಗ್ದೀನಿ, ಇದು ನನ್ನ ಕಡೆನೇ ಐತಿ ಅಂತ ಹೇಳ್ತಾಳೆ. ಅಂದ್ಬಿಟ್ಲೇನ ಅದನ್ನ ಇಸ್ಕೊಂತಾನೆ ಬ್ರಾಹ್ಮಣ ದೇವ. ಇಸ್ಕೊಂಡು ಬರ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ಲಾಕರ್ನಾಗ ಇಟ್ಟು ಬಂದಿರ್ತಾನಲ್ಲ, ನಾನು ತೆಗೆದು ನೋಡ್ತಾನೆ, ಲಾಕರ್ನಾಗ ಇರಂಗೇನೇ ಇಲ್ಲ. ಮತ್ತು ಸಿಟ್ಟು ಬರ್ತೈತಿ, ಯಾರಿಗೆ ಬ್ರಾಹ್ಮಣ ದೇವ್ರಿಗೆ ಯಾರಿಗೆ ಕೊಟ್ಟಿದ್ಲಿ ಇದನ್ನು, ನನ್ನ ಕಡೆ ಇದ್ದಿದ್ದು ಹೊಳ್ಳಿ ಈಕಿ ಕಡೆ ಹೆಂಗೆ ಬಂತಂದು ಮತ್ತು ಮನೆಗೆ ಬರ್ತಾರೆ ವಾಪಸ್. ಬಂದು ಕರೆ ಸುಳ್ಳು ಹೇಳ್ಬೇಡ, ಯಾರಿಗೆ ದಾನ ಮಾಡಿದ್ದಿ, ಇದು ನನ್ನ ಕಡೆ ಇತ್ತು, ನಿನ್ನ ಕಡೆ ಹೆಂಗೆ ಬಂತು ಅಂತ ಕೇಳಿದಾಗ ಹೇಳ್ತಾಳೆ, ಇಲ್ಲ, ಒಬ್ಬ ಬ್ರಾಹ್ಮಣ ದೇವತಾ ಭಾಳ ನಿರ್ದಯ ಇದ್ದರು, ಅವ್ರ ಮಗಳ ಮದುವೆಗೋಸ್ಕರ ಭಾಳ ಸಹಾಯ ಕೇಳಿದರು, ನನಗೂ ಏನೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನನ್ನ ನತ್ತನ್ನು ನಾನು ತೆಗೆದುಕೊಟ್ಟೆ ಅಂತ ಹೇಳ್ತಾಳೆ. ಆಮೇಲೆ ಮತ್ತು ಹೆಂಗೆ ಬಂತಿದ್ದು ವಾಪಸ್ ಅಂದಾಗ, ನಿಮ್ಗೆ ಹೆದರ್ಕೊಂಡು ನಾನು ವಿಷ ಕುಡಿದ್ರೆ ಆತಂತ ವಿಷ ಕುಡಿಯೋಕೆ ಕುಂತಿದ್ದೆ, ಅವಾಗ ವಾಪಸ್ ಸೌಂಡ್ ಬಂತು, ನೋಡಿದ್ರೆ ಇದ್ರೊಳಗನ ಇತ್ತು ಅಂತ ಹೇಳ್ತಾಳೆ. ಅವಾಗ ಇದು ಹೆಂಗೆ ಸಾಧ್ಯ ಅಂದಾಗ, ಸಾಕ್ಷಾತ್ ವಿಠ್ಠಲ ಅವರು ಬಂದವರು, ನಿಮ್ಮಂಥ ಜಿಪುಣರನ್ನ ಪರೀಕ್ಷೆ ಮಾಡೋಕ್ಕಂತನೇ ಸಾಕ್ಷಾತ್ ವಿಠ್ಠಲನ ಬಂದಾನ ಅಂತ. ಯಾಕಂದ್ರೆ ಆಕಿ ವಿಠ್ಠಲವರ ದೊಡ್ಡ ಭಕ್ತಿ ಇರ್ತಾಳೆ, ಇವರು ಜಿಪುಣರು ಇರ್ತಾರಲ್ಲ, ಇವ್ರು ಆಕಿ ಜೊತೆ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಏನಿಲ್ಲ, ಅವರು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾರೆ, ದೊಡ್ಡ ಭಕ್ತಿ ಇರ್ತಾಳೆ ಅವರು. ಹಾಗಾಗಿ ಸಾಕ್ಷಾತ್ ವಿಠ್ಠಲನ ಬಂದು ಅವರಿಗೆ ಸಹಾಯ ಮಾಡ್ತಾನೆ. ಆಮೇಲೆ ಬೈತಾಳೆ ಗಂಡಗ, ಇಷ್ಟು ಶ್ರೀಮಂತಿಕೆ ಇದ್ದರೆ ಏನು ಉಪಯೋಗ, ನೀವು ಒಂದು ದಾನ ಮಾಡಿಲ್ಲ, ಧರ್ಮ ಮಾಡಿಲ್ಲ, ಒಂದು ಪೂಜೆ ಪುನಸ್ಕಾರ ಏನೂ ಇಲ್ಲ, ನೀವು ಒಬ್ಬ ಅಷ್ಟು ಶ್ರೇಷ್ಠವಾದ ಬ್ರಾಹ್ಮಣರ ಮನೆಯೊಳಗೆ ಹುಟ್ಟಿರಿ ಅಂತಂದು ಬೈತಾಳೆ. ಆವಾಗ ಬೈದಾಗ, ಹೌದು, ನನ್ನ ಜಿಪುಣ ತನಕ ಸಾಕ್ಷಾತ್ ವಿಠ್ಠಲನ ಬರಬೇಕಾತು ಅಂತ ಪಶ್ಚಾತ್ತಾಪ ಪಡ್ತಾರೆ. ಕ್ಷಮಿಸಪ್ಪ ಪ್ರಭು, ನಾನು ದೊಡ್ಡ ತಪ್ಪು ಮಾಡಿದೆ, ನಿಮ್ಮ ಧ್ಯಾನ ಮಾಡಿಲ್ಲ, ಪೂಜೆ ಮಾಡಿಲ್ಲ, ದಾನ ಧರ್ಮ ಮಾಡಿಲ್ಲ ಅಂಥೇಳಿ ತಪ್ಪು ಒಪ್ಪಿಕೊಂಡು ಕ್ಷಮೆ ಕೇಳ್ತಾರೆ. ಇವರು ಸಾಕ್ಷಾತ್ ಪುರಂದರ ದಾಸರ ಕಥೆ, ಇದು ನಾ ಹೇಳಿದ್ದು ಗೊತ್ತಾಯ್ತಲ್ಲ ಸ್ನೇಹಿತರೆ. ಅಂಥ ಜಿಪುಣ ಬ್ರಾಹ್ಮಣರು ಹೋಗಿ ದೊಡ್ಡ ಶ್ರೇಷ್ಠವಾದಂಥ ವಿಠ್ಠಲನ ಭಕ್ತರಾದ್ರೆ ಅವರು. ಗೊತ್ತಾಯ್ತಲ್ಲ ಯಾವ ಥರ ಇತ್ತು ಕಥೆ ಅಂತ. ಲೈಕ್ ಮಾಡಿರಿ, ಇಷ್ಟು ಕಥೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.